ನರೇಂದ್ರ ಮೋದಿ ಅವರು ಯುದ್ಧ ನಡೀತಾ ಇದೆ, ಸ್ವಲ್ಪ ಚಿನ್ನ ಖರೀದಿ ಮಾಡೋದು ಕಡಿಮೆ ಮಾಡಿ ಅಂದಾಗ ಲಬ 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 ಅಂತ ಬಾಯ್ ಬಿಡ್ಕೊಂಡ್ರು ಈ ಕಾಂಗ್ರೆಸ್ ಅವರು. ಏನೋ ಹೊಸ ಸರ್ಕಾರ ಬಂದಿದೆ ಅಂತ ಒಂದು ತಿಂಗಳಾಯ್ತು, ಏನಾದ್ರೂ ಬದಲಾವಣೆ ಕರ್ನಾಟಕದಲ್ಲಿ ಇದೆಯಾ? ಏನೂ ಇಲ್ಲ. ಅದೇ ಲಂಚ, ಅದೇ ನಿರಾಸಕ್ತಿ. ಕ್ಯಾಬಿನೆಟ್ ಮಾಡದೆ ಡಿಲೇ ಮಾಡ್ತಾ ಇದ್ರು, ಬಂದು 15 ದಿನದಲ್ಲೇ ಮಾಡ್ತೀನಿ ಅಂದ್ರು, ಈಗ ಮಾಡ್ತಾ ಇಲ್ಲ. ಏನು ಪೇಮೆಂಟ್, ಏನೋ ಡೆಲ್ಲಿಯವ್ರು ಪೇಮೆಂಟ್ ಕೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಯುದ್ಧ ನಡೀತಾ ಇದೆ, ಸ್ವಲ್ಪ ಚಿನ್ನ ಖರೀದಿ ಮಾಡೋದು ಕಡಿಮೆ ಮಾಡಿ ಅಂದಾಗ ಲಬ 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 ಅಂತ ಬಾಯ್ ಬಿಡ್ಕೊಂಡ್ರು ಈ ಕಾಂಗ್ರೆಸ್ ಅವರು, ಡಿ ಕೆ ಶಿವಕುಮಾರ್ ಸೇರಿ. ಈಗ ಮಾತ್ರ ಬೋಧನೆ ಮಾಡ್ತಾ ಇದ್ದಾರೆ ರೈತರಿಗೆ, ನೀವು ನೀರಿಲ್ಲ ಬೆಳೆ ಬೆಳಿಬೇಡಿ ಅಂತ. ತಮಿಳ್ನಾಡಿಗೂ ಹೇಳ್ಬೇಕಾಯ್ತಲ್ಲ ಇವ್ರು, ಧೈರ್ಯ ಇದ್ದಿದ್ರೆ ತಮಿಳ್ನಾಡು ರೈತರಿಗೂ ಹೇಳ್ಬೇಕಾಯ್ತು, ಬೆಳೆ ಬೆಳಿಬೇಡಿ, ನಮ್ಮ ಹತ್ರ ನೀರಿಲ್ಲ ಅಂತ. ಅಲ್ಲಿ ಹೇಳಕ್ಕೆ ಧೈರ್ಯ ಇಲ್ಲ. ಅಲ್ಲಿನ ವಿಧಾನಸಭೆಯಲ್ಲಿ ಈಗಾಗಲೇ ರೆಸೊಲ್ಯೂಷನ್ ಮಾಡಿದ್ದಾರೆ, ಮೇಕೆದಾಟುಗೆ ನಾವು ಯಾವುದೇ ಕಾರಣಕ್ಕೂ ಅನುಮತಿ ಕೊಡಲ್ಲ. ಈ ಮುಖ್ಯಮಂತ್ರಿಗೆ ಏನಾದರೂ ಗೌರವ ಇದ್ದಿದ್ರೆ ಒಂದು ಅಧಿವೇಶನ ಕರೆದು ಅದು ಕೌಂಟರ್ ಆಗಿ ಒಂದು ಏನಾದರೂ ಮಾಡಬೇಕಾಗಿತ್ತಲ್ಲ. ಪ್ರತಿ ಬಾರಿನೂ ಹೀಗೆ ಕಾಂಗ್ರೆಸ್ ಸರ್ಕಾರ ಬಂದಾಗ, ಅಲ್ಲಿ ಇಷ್ಟು ದಿನ ತಮಿಳ್ನಾಡಲ್ಲಿ ಸ್ಟಾಲಿನ್ ಇದ್ರು, ಇವ್ರು ಪಾರ್ಟ್ನರು. ಏಕಾಏಕಿ ಜಂಪ್ ಹೊಡೆದು ಈಗ TVKಗೆ ಹೋಗ್ಬಿಟ್ಟಿದ್ದಾರೆ, ಅವರು ಪಾರ್ಟ್ನರು. ಇವರು ಪಾರ್ಟ್ನರ್ ಬರೋ ದೃಷ್ಟಿಯಿಂದ ಕರ್ನಾಟಕದ KRSಗೆ ಒಂದು ರೀತಿ ಇಲ್ಲಿನ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಬೆಳೆ ನೀವು ಯಾವ ಬೆಳೆಗಳನ್ನ ಬೆಳಿತೀರಿ ಅಂತ ಮಾಹಿತಿ ಕೊಡಬೇಕಾಯಿತು, ಅದು ಮಾಡ್ತಾ ಇಲ್ಲ. ಬರೀ ಟೆಂಡರು ಕಸದ್ದು 39,000 ಕೋಟಿ ಟೆಂಡರು ಕಸದ್ದು. ಅರ್ಜೆನ್ಸಿ ಟನಲ್ ರೋಡ್ದು ಅರ್ಜೆನ್ಸಿ ಟೆಂಡರ್ಗಳು ಕರೆಯುವಂತ ಸರ್ಕಾರನೇ ಹೊರತು ಇಲ್ಲಿ ಮಳೆ ಇಲ್ಲ, ಡ್ಯಾಮ್ಗಳು ಖಾಲಿ ಆಗ್ತಾ ಇದೆ. ಕುಡಿಯೋ ನೀರಿಗೆ ಏನ್ ಮಾಡಬೇಕು, ಬರ ಬಂದ್ರೆ ಹೇಗೆ ಎದುರಿಸ್ಬೇಕು, ಅದಕ್ಕೆ ಸಭೆ ಏನ್ ಮಾಡಬೇಕು, ಏನೂ ಇಲ್ಲ ಇದುವರೆಗೂ. ಟೆಂಡರ್ಗಳು ಮಾಡಕ್ಕೆ ತೋರ್ತಾ ಇರುವಂತ ಇಂಟ್ರೆಸ್ಟು ಈ ಮಳೆ ಸಂದರ್ಭದಲ್ಲಿ ಏನು ಮೋಡ ಬಿತ್ತನೆ ಮಾಡಬೇಕಾ, ಏನು ಯೋಚನೆನೇ ಇಲ್ಲ. ಸಭೆನೇ ಕರೆದಿಲ್ಲ, ಯಾವುದನ್ನು ಕೂಡ ಸಭೆನೇ ಕರೆದಿಲ್ಲ. ಇಂಥ ಕೆಟ್ಟ ಸರ್ಕಾರವನ್ನ ಯಾವತ್ತೂ ನಾವು ನೋಡಕ್ ಸಾಧ್ಯ. ಏನೋ ಹೊಸ ಸರ್ಕಾರ ಬಂದಿದೆ ಅಂತ ಒಂದು ತಿಂಗಳಾಯ್ತು, ಏನಾದ್ರೂ ಬದಲಾವಣೆ ಕರ್ನಾಟಕದಲ್ಲಿ ಇದೆಯಾ? ಏನೂ ಇಲ್ಲ. ಅದೇ ಲಂಚ, ಅದೇ ನಿರಾಸಕ್ತಿ. ಕೃಷಿ ಸಚಿವರಿಲ್ಲ, ಕ್ಯಾಬಿನೆಟ್ ಇನ್ನ ಫುಲ್ಫಿಲ್ ಆಗಿಲ್ಲ, ಕ್ಯಾಬಿನೆಟ್ ಮಾಡ್ತಾ ಇಲ್ಲ. ಪೇಮೆಂಟ್ ಕ್ಯಾಬಿನೆಟ್ ಕಾಯ್ತಾ ಇದ್ದಾರೆ ಇವರೆಲ್ಲ. ಕ್ಯಾಬಿನೆಟ್ ಮಾಡದೆ ಡಿಲೇ ಮಾಡ್ತಾ ಇದ್ರು, ಬಂದು 15 ದಿನದಲ್ಲೇ ಮಾಡ್ತೀನಿ ಅಂದ್ರು, ಈಗ ಮಾಡ್ತಾ ಇಲ್ಲ. ಏನು ಪೇಮೆಂಟ್, ಏನೋ ಡೆಲ್ಲಿಯವ್ರು ಪೇಮೆಂಟ್ ಕೇಳ್ತಾ ಇದ್ದಾರೆ. ಅದರಿಂದ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಡೆಲ್ಲಿ ಅವರು ಪೇಮೆಂಟ್ ಕೊಡ್ಬೇಕಾಗ್ತದೆ, ರಾಜಸ್ಥಾನ ಪಕ್ಕ ಡೌಟೇ ಇಟ್ಕೊಂಬೇಡಿ, ಯಾರನ್ನು ಡೌಟು. ರಾಜ್ಯದ ಜನತೆಗೆ ಯಾರಿಗೂ ಡೌಟ್ ಇಲ್ಲ. ಇಲ್ಲಾಂದ್ರೆ ಡಿಲೇ ಯಾಕೆ ಮಾಡ್ತಾ ಇದ್ರಿ? ಫಸ್ಟ್ ಫೇಸಲ್ಲೇ ಮಾಡಬೇಕಾಯ್ತು, ಅಥವಾ ಆಗಿದ್ದು 1 ವಾರದಲ್ಲೇ ಮಾಡಬೇಕಾಯ್ತು. ಈಗ ಬರ ಬಂದಿದೆ, ಇದರ ಸನ್ನಿವೇಶನ ನಿಭಾಯಿಸ್ಬೇಕಲ್ಲ, ಕೃಷಿ ಸಚಿವರು ಬೇಕು. ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಪ್ರೆಸ್ ಮೀಟ್ ಹೇಳಿದ್ದಾರೆ, ಯಾರು ಬೆಳೆ ಬೆಳಿಬೇಡ, ಮತ್ತೆ ಏನು ಕಳೆಕಾಯಿ ತಿನ್ಬೇಕಾ? ಬೆಳೆ ಬೆಳಿಬೇಡಿ ಅಂದ್ರೆ ನೀವು ಆಲ್ಟರ್ನೇಟಿವ್ ಹೇಳ್ಬೇಕು ರೈತರಿಗೆ. ನೀವು ಬೆಳೆ ಬೆಳಿಬೇಡಿ, ನಾವು ಪರಿಹಾರ ಕೊಡ್ತೀರಿ, ನಿಮ್ಗೆ ಆ ವರ್ಷಕ್ಕೆ ಏನ್ ಲಾಸ್ ಆಗ್ತಾ ಇತ್ತು ಆ ದುಡ್ಡನ್ನ ನಾವು ಕಟ್ಕೊಡ್ತೀರಿ ಅಂತ ಹೇಳ್ಬೇಕಾಯ್ತು. ಹಿಂದೆ ನಮ್ಮ ಸರ್ಕಾರ ಮಾಡಿ ಅಂತ ಹೇಳ್ತಿದ್ದಾರೆ, ಬದಲಿ ಬೆಳೆ ಬೆಳಗ್ರಿ. ಮಳೆನೇ ಬರ್ತಾ ಇಲ್ಲಲ್ಲ, ಬದಲಿ ಬೆಳೆಯಕ್ಕೆ ಇಷ್ಟೊತ್ತಿಗಾಗ್ಲೇ ರಾಗಿ ಶುರು ಮಾಡ್ಬೇಕಾಯ್ತು, ಭತ್ತ ನಾಟಿ ಹಾಕ್ಬೇಕಾಯ್ತು. ಬಿಡಿ, ಮಳೆ ಬಂದಿಲ್ಲ, ಭತ್ತ ಬೇಡ, ಬೇರೆ ಉದ್ದು ಹಾಕಿದ್ದಾರೆ. 5% ಅಲ್ಲಿ ಉದ್ದು ಇದೆ, ಯಾವ್ದು ಅದಕ್ಕೂ ನೀರಿಲ್ಲಲ್ಲ. ಮಾಡ್ಬೇಕಲ್ಲ ಆಲ್ಟರ್ನೇಟಿವ್, ಏನಾನ ಯೋಚನೆ ಮಾಡ್ಬೇಕಲ್ಲ. ಮಳೆ ಇದು ಕೈ ಕೊಡ್ತಾ ಇರೋದ್ರಿಂದ ಆಲ್ಟರ್ನೇಟಿವ್ ಏನು ಯೋಚನೆನೇ ಇಲ್ಲ. ನೋಡಿ, ಈಗ ಕಬ್ಬುದು 12 ತಿಂಗಳಾಗಿರೋ ಕಬ್ಬು ಹೆಂಗೋ ಕಟಾವ್ ಮಾಡ್ಕೊಬಹುದು, 11 ತಿಂಗಳಾಗಿರೋದು ಕಟಾವ್ ಮಾಡ್ಬೋದು. ಉಳಿದಿದ್ದೆಲ್ಲ ಮಾಡಕ್ಕಾಗದೇ ಇಲ್ಲ, ಕಟಾವ್ ಮಾಡಕ್ಕಾಗದೇ ಇಲ್ಲ. ಸರ್ಕಾರ ಹೇಳ್ಬೇಕಲ್ಲ. ನೀವು ರೈತರಿಗೆ ಏನಕ್ಕೆ ಕೊಡ್ಬೇಕಾಯ್ತು? ಅವರು ನೀವು ರೈತರ ಅವ್ರ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೇನು, ಯಾರು ಬೆಳೆ ಬೆಳಿಬೇಡಿ, ನೀರಿಲ್ಲ ಅಂತ ಹೇಳಿದ್ರು. ಅದ್ರ ಜೊತೆಯಲ್ಲಿ ಅವ್ರು ಏನ್ ಹೇಳ್ಬೇಕಾಯ್ತು, ರೈತರ ಜೊತೆ ನಾವಿದ್ದೀರಿ, ರೈತರಿಗೆ ಏನ್ ಲಾಸ್ ಆಗುತ್ತೋ ಆ ಲಾಸ್ ಅನ್ನ ನಾವು ಕಟ್ಕೊಡ್ತೀರಿ ಅಂತ ಹೇಳಿದ್ರಿ. ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ನಾವು ಡಬಲ್ ಕೊಟ್ಟಿದ್ರಿ. NDRF ರೂಲ್ಸ್ ಪ್ರಕಾರ ಏನ್ ಹಣ ಕೊಡ್ಬೇಕಾಯ್ತು ಅದರ ಡಬಲ್ 3 ಕೊಟ್ಟಿದ್ದೀರಿ ನಾವು. ಕೊಟ್ಟಿದ್ರಿ ಸರ್ ಹೆಕ್ಟರ್ಗೆ?
18,000 28,000ದವರೆಗೂ ನಾವು ಕೊಟ್ಟಿದ್ರಿ ಎಕರೆಗೆ. ಈಗ ಎಷ್ಟು ಕೊಡ್ಬೇಕು? ಈಗ ಎಷ್ಟು ಕೊಡ್ಬೇಕು? ಈಗ್ಲೂ ಈಗ ಆ ಕಾಲ ಹೋಯ್ತಲ್ಲ, ನಾನು ಹೇಳ್ತಾ ಇರೋದು 2010 ಆ ಕಾಲ ಹೋಯ್ತಲ್ಲ. ಈಗ 50,000 ರೂಪಾಯಿ ಕೊಡ್ಬೇಕು ಎಕರೆಗೆ. 50,000 ರೂಪಾಯಿ ಪರಿಹಾರವನ್ನ ಯಾವ್ಯಾವ ರೈತರು ಬೆಳೆ ಬೆಳೆಯಕ್ ಆಗಿಲ್ಲ, ಅರ್ಧ ನಿಂತಿದೆ, ಅವ್ರಿಗೆಲ್ಲ ಪರಿಹಾರವನ್ನ ಕೊಡ್ಬೇಕು ಅನ್ನೋ ಆಗ್ರಹವನ್ನ ಬಿಜೆಪಿ ಮಾಡ್ತೈತೆ.